ಸುಹಾನಾ ಮತ್ತು ನಿತಿನ್ ಇವತ್ತು ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ, ರಸ ಋಷಿ ಕುವೆಂಪು ಅವರ ಆದೇಶದಂತೆ ಕುವೆಂಪು ಮಂತ್ರ ಮಾಂಗಲ್ಯದ ತತ್ವದ ಅಡಿಯಲ್ಲಿ ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವಂತಹ ಈ ಹೊಸ ಜೋಡಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ, ಆಶೀರ್ವಾದ ಮಾಡ್ತೇನೆ. ಬಹುಶಃ ಎಲ್ಲ ಕಾಲಕ್ಕೂ ಅವರ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾನು ಇರ್ತೀನಿ. ತಾವು ತಮ್ಮ ಬದುಕನ್ನ, ಜೀವನವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ನಾನು ಸಹ ಕುವೆಂಪು ಮಂತ್ರ ಮಾಂಗಲ್ಯದ ಮದುವೆನೇ ಆಗಿತ್ತು. ಬಹುಶಃ ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ. ಕುವೆಂಪು ಮಂತ್ರ ಮಾಂಗಲ್ಯ ಮದುವೆ ಆದವರೆಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಕಣ್ಣಿ ಎದುರುಗಡೆ. ನಾನು ಅಲ್ಲೇ ಹೇಳಿದ್ದೆ, ಸುಹಾನಾಗಿ ಹೇಳಿದ್ದೆ, ಕವಿ ಶೈಲಿಯಲ್ಲಿ ಆಗುವಂತೆ ಅಂತ. ಆಮೇಲೆ ಇಲ್ಲ, ಇಲ್ಲೇ ಹಾಕ್ಬೇಕು ಅಂತ ಹೇಳಿದೆ. ಅದ್ಭುತ ಪರಿಸರ, ಈ ನಿಸರ್ಗದ ಮಡಿಲಲ್ಲಿ ಇಂಥದೊಂದು ಅದ್ಭುತವಾದಂತ ಮದುವೆಯ ಕಾರ್ಯಕ್ರಮ. ಬಹುಶಃ ಭಾರಿ ದೊಡ್ಡ ದೊಡ್ಡ ಶ್ರೀಮಂತರ ಮದುವೆಗೆ ಹೋಗಿದ್ದೀವಿ, ಅಷ್ಟೊಂದು ಸಡಗರ ಸಂಭ್ರಮ ನಮಗೆ ಅನ್ಸೋದಿಲ್ಲ. ಈ ವಾತಾವರಣದ ಮದುವೆಯಲ್ಲಿ ಭಾರಿ ಸಂಭ್ರಮ ಅನ್ಸುತ್ತೆ, ಸಡಗರ ಅನ್ಸುತ್ತೆ. ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ನಾನು ಶುಭ ಕೋರ್ತೀನಿ. ಅವರೆಲ್ಲರೂ ಸಹ ಆ ಕುಟುಂಬ ಯಾವ ಹಂತಕವೂ ಬೇಡ, ಯಾವ ನೋವಾಗ್ಲಿ, ಯಾವ ಬೇಸರ ಆಗ್ಲಿ ಯಾರಿಗೂ ಏನು ಬೇಕಾಗಿಲ್ಲ. ಬಹುಶಃ ಬಸವಣ್ಣವರು ಹೇಳೋ ಹಾಗೆ ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ. ಮನುಷ್ಯತ್ವ, ಮಾನವೀಯತೆ ಭಾರಿ ಮುಖ್ಯ ಜೀವನದಲ್ಲಿ. ನಮ್ಮ ರಾಮೇಗೌಡರು ಸುಮಾರು ಮದುವೆಗಳಿಗೆ ಪಾಪ ಅವರು ಎಷ್ಟೇ ದೂರ ಇದ್ದರು, ಎಲ್ಲಿ ಕರೆದು ಕುವೆಂಪು ಮಂತ್ರ ಮಾಂಗಲ್ಯ ಮದುವೆಗೆ ಅವ್ರು ಬರ್ತಾರೆ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಯಲ್ಲಿ ಸುಹಾನಾ ಎಲ್ಲ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿ ಇದ್ದಂಥದ್ದು. ನಾನು ಹೇಳಿದೆ ಸುಹಾನಾಗೆ, ಈ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ ಜೊತೆಲಿದೆ ಅಂದ್ರೆ 7.5 ಕೋಟಿ ಕನ್ನಡಿಗರು ನಿಮ್ ಜೊತೆಲಿದ್ದಾರೆ ಅಂತ ಅರ್ಥ. 7.5 ಕೋಟಿ ಕನ್ನಡಿಗರು ಬರೋದು ಬೇಡ, ರಕ್ಷಣಾ ವೇದಿಕೆ ಬಂದ್ರು ಸಾಕು. ಹಾಗಾಗಿ ಮತ್ತೊಮ್ಮೆ ಶುಭ ಕೊಟ್ಟ, ಒಳ್ಳೆದಾಗ್ಲಿ. ಹೊಸ ಬಾಳಿನ ಹೊಸದಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೌದು, ಮತ್ತೆ ಒಂದು ಪ್ರತಿಜ್ಞೆ ಮಾಡ್ಬಿಡ್ತೀವಿ ರಕ್ಷಣಾ ವೇದಿಕೆ ಮೇಲೆ, ಎಲ್ಲರೂ ಇಂಥ ಪರಿಸರದಲ್ಲೇ ಮದುವೆ ಆಗ್ರಿ ಇಂಥ ಕುವೆಂಪು ಮಂತ್ರ ಮಾಂಗಲ್ಯದ ಮುಖಾಂತರ. ಎಲ್ಲಿ ನೋಡಿ ಹೇಮಲತಾ ಹೇಳ್ತಾ ಇದ್ರು, ನನಗೆ ಇಬ್ರು ಹೆಣ್ಮಕ್ಳು ಇದ್ದಾರೆ, ಈಗಲೇ ರಿಸರ್ವ್ ಮಾಡ್ಬಿಡ್ತೀನಿ, ನಾನು ಕುವೆಂಪು ಮಂತ್ರ ಮಾಂಗಲ್ಯ ಮಾಡ್ತೀನಿ, ಮದುವೆ ಮಾಡ್ತೀನಿ ಅಂತ. ಹಂಗೆ ಶುರುವಾಗ್ಬೇಕದು. ಎಲ್ಲ ಧರ್ಮ, ಜಾತಿ ಎಲ್ಲವನ್ನ ಧಿಕ್ಕರಿಸಿ ಪುಟ್ಟಪ್ಪ ಹೇಳುವಾಗೆ ಸಿಗಕದಿರಿ ಮತವೆಂಬ ಮೋದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ. ಆ ಮತದ, ಈ ಮತದ, ಹಳೆ ಮತದ, ಹೊಸ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ ಅನ್ನೋ ಮಾತು ಪುಟ್ಟಪ್ಪನವರು. ಹಾಗಾಗಿ ಅವರಿಬ್ಬರು ಇವತ್ತು ವಿಶ್ವಮಾನವರು. ಬಹುಶಃ ನಾವೆಲ್ಲ ತಾಯಿ ಗರ್ಭದಿಂದ ಬರುವಾಗ ಎಲ್ಲ ವಿಶ್ವಮಾನವರೇ, ಬಂದ ಮೇಲೆ ಅಲ್ಪ ಮಾನವರು ಆಗ್ಬಿಡ್ತೀವಿ. ಹಾಗಾಗಿ ಅವ್ರು ನಿಜಕ್ಕೂ ಇವತ್ತಿಗೂ ವಿಶ್ವಮಾನವರು ಆಗಿದ್ದಾರೆ ಅನ್ನೋ ನಂಬಿಕೆ, ಬಯಕೆ
ಹಾಗಾಗಿ ಆ ಕಾಳಜಿಯಿಂದ ಕುವೆಂಪು ಮಂತ್ರ ಮಾಂಗಲ್ಯವನ್ನ ಅವರೇ ಸುವರ್ಣ ಹೇಳ್ತಾ ಇದ್ರು, ಇಲ್ಲ ನಾನು ಕುವೆಂಪು ಮಂತ್ರ ಮಾಂಗಲ್ಯನೇ ಮದುವೆ ಮಾಡ್ಕೋಬೇಕು ಅನ್ನೋದು ಸುವರ್ಣದ ಬಯಕೆ. ಹಾಗಾಗಿ ಸಂಕಲ್ಪ ಆಗಿದೆ, ಈಡೇರಿದೆ. ಅಂತ ಅದ್ಭುತ ನೋಡಿ, ಪರಿಸರ ಇದೆ, ನಿಸರ್ಗದ ಮಡಿಲಲ್ಲಿ ಇಂಥದೊಂದು ಅದ್ಭುತ. ಹಾಗಾಗಿ ಒಳ್ಳೇದಾಗಿ ಶುಭ.